ಒಂದು ಕಡೆ ರಾಜ್ಯದಾದ್ಯಂತ ಜಾತಿ ಸಮೀಕ್ಷೆ ಆರಂಭವಾಗಿದೆ. ಬೆಂಗಳೂರಲ್ಲಿ ಆಗ್ತಾ ಇರಲಿಲ್ಲ, ಬಟ್ ನಾಳೆಯಿಂದ ಆರಂಭ ಆಗುತ್ತೆ. ಸರ್ವೆ ಕಾರ್ಯದಲ್ಲಿ ಒಟ್ಟು 17,000 ಗಣತಿದಾರರು ಭಾಗಿಯಾಗ್ತಾರೆ ಅಂತ ತಿಳಿಸಿದ್ದಾರೆ. ಪ್ರತಿ ಗಣತಿದಾರರಿಗೆ ಒಂದು ಟಾರ್ಗೆಟ್ ಅನ್ನು ಕೊಡಲಾಗಿದೆ. 200ರಿಂದ 300 ಮನೆಗಳನ್ನು ರೀಚ್ ಮಾಡಬೇಕು ಅಂತ ಹೇಳಿ. ಇದಲ್ಲದೆ ನಿಗದಿತ ಅವಧಿಯಲ್ಲಿ ಈ ಕೆಲಸವನ್ನು ಮುಗಿಸಬೇಕು ಅಂತ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಒಂದು ವೇಳೆ ಏನಾದರೂ ನಿಗದಿತ ಅವಧಿಯಲ್ಲಿ ಸಮೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳೋದಾದರೆ ವಿಸ್ತರಣೆ ಮಾಡುವ ಸಾಧ್ಯತೆಗಳು ದಟ್ಟವಾಗಿದೆ. ಬಟ್ ನಿಜವಾಗ್ಲೂ ಕೂಡ ವಿಸ್ತರಣೆಯನ್ನು ಮಾಡ್ತಾರಾ ಅನ್ನುವ ಒಂದು ಪ್ರಶ್ನೆ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಈಗಾಗಲೇ ರಾಜ್ಯದಾದ್ಯಂತ ಒಂದು ಸಮೀಕ್ಷೆ ಆರಂಭ ಆಗಿರುವಂಥದ್ದು. ಸೆಪ್ಟೆಂಬರ್ 22ನೇ ತಾರೀಕಿಂದ ಸಮೀಕ್ಷೆ ಆರಂಭ ಆಯಿತು. ಆರಂಭದಲ್ಲಿ ಒಂದಿಷ್ಟು ತಾಂತ್ರಿಕ ದೋಷ ಕಂಡುಬಂತು. ಮತ್ತೊಂದು ಕಡೆ ಬೆಂಗಳೂರಲ್ಲಿ ಇನ್ನೂ ಕೂಡ ಸಮೀಕ್ಷೆ ಆರಂಭವಾಗಿರಲಿಲ್ಲ. ಇನ್ನು ಮುಂದೆ ಆರಂಭವಾಗುತ್ತೆ. ಬಟ್ 1 ಕೋಟಿಗೂ ಅಧಿಕ ಇರುವಂಥ ಬೆಂಗಳೂರಲ್ಲಿ ಯಾವ ರೀತಿಯಾಗಿ ಸಮೀಕ್ಷೆ ನಡೆಸ್ತಾರೆ ಅನ್ನೋದು ದೊಡ್ಡ ಪ್ರಶ್ನೆ ಆಗಿರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ಆರಂಭದಲ್ಲಿ ತಾಂತ್ರಿಕ ದೋಷ ಇತ್ತು, ಸರ್ವರ್ ಪ್ರಾಬ್ಲಮ್ ಇತ್ತು, ಒಂದಿಷ್ಟು ವೆಬ್ಸೈಟ್ನಲ್ಲಿ ಪದೇ ಪದೇ ಎರರ್ ಅಂತ ಸಂದೇಶ ಕೂಡ ಬರ್ತಾ ಇತ್ತು. ಇದರ ಜೊತೆಗೆ ಯಾವ ರೀತಿಯಾಗಿ ಈ ಆ್ಯಪನ್ನು ಬಳಸಬೇಕು ಅಂತ ಹೇಳಿ ಅಲ್ಲಿರುವಂಥ ಸಿಬ್ಬಂದಿಗಳಿಗೆ ಒಂದಿಷ್ಟು ಗೊಂದಲ ಉಂಟಾಗಿದೆಯಂತೆ. ಅದರಲ್ಲೂ ಕೂಡ ಈ ಸಮೀಕ್ಷೆಗೆ ಲಾಗಿನ್ ಆಗೋದ್ರಲ್ಲಿ ಇದೆಯಲ್ವಾ, ಲಾಗಿನ್ ಆಗಬೇಕಂತ ಸಂದರ್ಭದಲ್ಲೂ ಕೂಡ ಟೆಕ್ನಿಕಲ್ ಎರರ್ ಪದೇ ಪದೇ ಉಂಟಾಗ್ತಾ ಇದೆ. ಇದೇ ಕಾರಣಕ್ಕಾಗಿ ಗಣತಿದಾರರು ಈಗ ಸದ್ಯಕ್ಕೆ ಸುಸ್ತಾಗಿದ್ದಾರೆ ಅಂತ ಕೂಡ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯವರು ರಿಯಾಕ್ಟ್ ಮಾಡ್ತಾ ಇದ್ರು. ಒಂದು ಕಡೆ ಗಣತಿದಾರರು ಪರದಾಟವನ್ನು ನಡೆಸ್ತಾ ಇದ್ದಾರೆ, ಪದೇ ಪದೇ ತಾಂತ್ರಿಕ ದೋಷ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಸಿದ್ದರಾಮಯ್ಯರು ಕಂಪ್ಲೀಟಾಗಿ ತದ್ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ. ಇಲ್ಲ ರಾಜ್ಯದಲ್ಲಿ ಜಾತಿ ಜನಗಣತಿ ಸಮೀಕ್ಷೆ ತುಂಬ ತೃಪ್ತಿಯಾಗಿ ನಡೀತಾ ಇದೆ, ಅಂದರೆ ಕ್ಲಿಯರ್ ಆಗಿ ಸಂಪೂರ್ಣವಾಗಿ ನಡೀತಾ ಇದೆ, ತೃಪ್ತಿ ತಂದಿದೆ ಜಾತಿ ಗಣತಿ ಸಮೀಕ್ಷೆ ಅಂತ ಹೇಳಿ ಸಿದ್ದರಾಮಯ್ಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ಮೈಸೂರಲ್ಲಿ ಮಾತನಾಡಿದರು, ಒಂದಿಷ್ಟು ಡೇಟಾವನ್ನು ಕೊಟ್ಟರು. ರಾಜ್ಯದಲ್ಲಿ ಈವರೆಗೆ ಒಟ್ಟು 3 ಕೋಟಿ ಜನರ ಸಮೀಕ್ಷೆ ಮುಕ್ತಾಯವಾಗಿದೆ ಅಂತ ಹೇಳಿದ್ರು. ಸುಮಾರು 80 ಲಕ್ಷ ಮನೆಗಳ ಸರ್ವೆ ಕಾರ್ಯ ಕೂಡ ಸಂಪೂರ್ಣಗೊಂಡಿದೆ. ಇದು ಕೇವಲ ಜಾತಿ ಗಣತಿಯಲ್ಲ, ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆಗಿದೆ. ಜನರ ಜೀವನ ಮಟ್ಟ ಹೇಗಿದೆ ಅನ್ನೋದರ ಕುರಿತು ವರದಿಯನ್ನು ತಯಾರು ಮಾಡ್ತಾ ಇದ್ವಿ. ಈ ಅಂಕಿಅಂಶವನ್ನು ಆಧರಿಸಿ ಯೋಜನೆಗಳನ್ನು ರೂಪಿಸಲು ಸಹಕಾರಿಯಾಗುತ್ತೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯವರು ರಿಯಾಕ್ಟ್ ಮಾಡಿದ್ದಾರೆ. ನೋಡಿ, ಈಗಾಗಲೇ ಇಲ್ಲಿವರೆಗೆ 3 ಕೋಟಿಗಿಂತ ಜಾಸ್ತಿ ಜನಸಂಖ್ಯೆ ಸರ್ವೆ ಆಗಿದೆ. ಸೊ 7ನೇ ತಾರೀಕಿನವರೆಗೂ ಮಾಡಿಬಿಡ್ತಾರೆ. ನೋಡೋಣ, ಈಗ 7ನೇ ತಾರೀಕಿನೊಳಗಡೆ ಮುಗಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ನನಗೆ. ಇವತ್ತಿನವರೆಗೆ, ನಿನ್ನೆವರೆಗೆ 3 ಕೋಟಿ ಚಿಲ್ಲರೆ ಆಗಿದೆ. ಸುಮಾರು 80 ಲಕ್ಷ ಮನೆಗಳಿಗಿಂತ ಜಾಸ್ತಿ ಆಗಿದೆ. ಸೊ ಒಟ್ಟು ಇರ್ತಕ್ಕಂಥದ್ದು 1 ಕೋಟಿ 80 ಲಕ್ಷನ 1 ಕೋಟಿ 80 ಲಕ್ಷ ಮನೆಗಳು. ಮೊದಲೇ 2-3 ದಿನ ನಡೀಲಿಲ್ಲ ಸರಿಯಾಗಿ, ಟೆಕ್ನಿಕಲ್ ಪ್ರಾಬ್ಲಮ್ ಈಗ ಚುರುಕ ನಡೀತಾ ಇದೆ. ಸೊ ನನ್ನ ಪ್ರಕಾರ ಇವತ್ತು 4ನೇ ತಾರೀಕಲ್ಲ, 4, 5, 3 ದಿನದಲ್ಲಿ